ಬಟ್ಟೆ ಕಿತ್ತೆತ್ತಲು ಕಣ ನೀನ್ ಅಸಹ್ಯವಾಗಿ ಮಾತಾಡ್ಬೇಡ. ನಿಮ್ಮ ವ್ಯಾಲ್ಯೂಬಲ್ ಎಣ್ಣೆ ನಂಗಾರೆ ನೀನ್ ಬಟ್ಟೆ ಎತ್ತಿದ. ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಲಾಯರ್ ಜಗದೀಶ್ ಅವರ ಜೊತೆ ಜಗಳವಾಡಿಕೊಂಡು ಆಟದಿಂದ ಹೊರನಡೆದ ಕಿರುತೆರೆ ನಟ ರಂಜಿತ್ ಇದೀಗ ಮತ್ತೆ ಹೊಸ ಜಗಳದೊಂದಿಗೆ ಸುದ್ದಿಯಾಗಿದ್ದಾರೆ. ಈ ಬಾರಿ ಎಲ್ಲರ ಮನೆ ದೋಸೆನು ತೂತು ಅನ್ನೋ ಹಾಗೆ ರಂಜಿತ್ ಮನೆಯಲ್ಲಿ ರಂಜಿತ್ ಅಕ್ಕ ರಶ್ಮಿ ಜೊತೆ ಜಗಳ ನಡೆದಿದೆ. ಆದ್ರೆ ಇದೀಗ ಇದು ಬೀದಿ ರಂಪಾಟವಾಗಿದೆ. ಅಷ್ಟೇ ಅಲ್ಲದೆ ಗಲಾಟೆಯ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ರಂಜಿತ್ ಪತ್ನಿ ಹಾಗೂ ರಂಜಿತ್ ಅಕ್ಕ ನಡುವೆ ದೊಡ್ಡ ಗಲಾಟೆ ನಡೆದಿದೆ. ರಂಜಿತ್ ಮನೆಗೆ ಬಂದ ರಶ್ಮಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಹೋಗಿದ್ದಾಳೆ. ಆಗ ಆಕೆಯನ್ನು ತಡೆದ ರಂಜಿತ್ ಪತ್ನಿ, ಇಲ್ಲಿರುವ ಅಡುಗೆ ಸಾಮಾನೆಲ್ಲ ನಮ್ದು, ನಾವು ದುಡಿದು ತಂದಿದ್ದು, ನೀನು ಮುಟ್ಟುವ ಹಾಗೆ ಇಲ್ಲ, ನಿನ್ನ ಮನೆಗೆ ಹೋಗು ಎನ್ನುವ ರೀತಿ ಗಲಾಟೆ ನಡೆದಿದೆ. ಆಗ ರಂಜಿತ್ ಅಕ್ಕ, ನನ್ನ ಮನೆ ಇದು, ನೀವ್ಯಾಕೆ ನಾಚಿಕೆ ಬಿಟ್ಟು ಇಲ್ಲಿ ಇದ್ದೀರಾ ಎಂದು ಹೇಳಿದ್ದಾರೆ. ಒಟ್ಟು 2 ವಿಡಿಯೋಗಳು ವೈರಲ್ ಆಗಿದೆ. ಜಗಳವಾಡುವಾಗ ಇಬ್ಬರು ಅಸಹ್ಯ ಭಾಷೆಗಳನ್ನು ಬಳಸಿದ್ದಾರೆ. ಅಷ್ಟೇ ಅಲ್ಲದೆ ಗಲಾಟೆ ವೇಳೆ ಒಬ್ಬರಿಗೊಬ್ಬರು ಹಲ್ಲೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಜಗಳ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಮನೆ ಬಿಟ್ಟು ಹೋಗದೆ ನಂದೇ ಮನೆ ಅಂತ ರಂಜಿತ್ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ರಂಜಿತ್ನ ಅಕ್ಕನ ಗಂಡ ಜಗದೀಶ್ ದೂರಿನಲ್ಲಿ ತಿಳಿಸಿದ್ದಾರೆ. ಸದ್ಯಕ್ಕೆ ರಂಜಿತ್ ಅಕ್ಕ ಮತ್ತು ರಂಜಿತ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಬ್ಬರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ರಂಜಿತ್ ನೀಡಿರುವ ಹೇಳಿಕೆಯ ಪ್ರಕಾರ, ನಾನು ಅಟ್ಯಾಕ್ ಮಾಡಿಲ್ಲ, ಅಟ್ಯಾಕ್ ಮಾಡಿದ್ರೆ ಅವರು ಇರುತ್ತಲೇ ಇರಲಿಲ್ಲ, ಅವರು 3ನೇ ಫ್ಲೋರ್ನಲ್ಲಿ ಇರುವುದು, ನಮ್ಮ ಮನೆ ಮೊದಲ ಫ್ಲೋರ್ನಲ್ಲಿ ಇದೆ, ಅವರು ನಮ್ಮ ಮನೆ ಒಳಗೆ ಬಂದು ಗಲಾಟೆ ಮಾಡಿದ್ರು, ವಸ್ತುಗಳನ್ನು ಬಿಸಾಕಿದ್ರು, ಆಗ ನನ್ನ ಹೆಂಡತಿ ಅಡ್ಡ ನಿಂತುಕೊಂಡ್ಲು, ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ಪೂರ್ತಿ ವಿಡಿಯೋವನ್ನು ಅವರು ತೋರಿಸುತ್ತಿಲ್ಲ, ಯಾಕೆಂದ್ರೆ ಮೊದಲು ಬಂದು ಗಲಾಟೆ ಮಾಡಿದ್ದೇ ಅವರು, ಇದು ಸಿವಿಲ್ ಮ್ಯಾಟರ್, ಈ ಮನೆ ತಮ್ಮದು ಎಂದು ಅವರು ನನಗೆ ಲೀಗಲ್ ನೋಟಿಸ್ ಕಳಿಸಿದ್ದರು. ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದೇನೆ. ಆದರೂ ಕೂಡ ಅವರು ಪೊಲೀಸ್ ಠಾಣೆಗೆ ಹೋಗಿ ಕುಳಿತುಕೊಂಡರು. ನೀವು ಕೋರ್ಟ್ಗೆ ಹೋಗ್ಬೇಕು, ಗಲಾಟೆ ಮಾಡಿಕೊಳ್ಳುವಂತಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಆದ್ರೂ ಕೂಡ ನಮ್ಮ ತಂದೆ ಬಂದು ನನಗೆ ಮತ್ತು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ನಂತರ ನಮ್ಮ ಅಕ್ಕ ಬಂದು ಹೊಡೆದಿದ್ದಾರೆ. ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ವಿಡಿಯೋ ಮಾಡಿಕೊಂಡು ಈ ರೀತಿ ಬಿಂಬಿಸೋಣ ಎಂಬುದು ಅವರ ಉದ್ದೇಶ. ಸ್ನೇಹಿತರು ಮತ್ತು ಸಂಬಂಧಿಕರು ಸಂಧಾನಕ್ಕೆ ಪ್ರಯತ್ನಿಸಿದ್ದಾರೆ, ಆದ್ರೂ ಅವರು ಸಿದ್ಧರಿಲ್ಲ. 2018ರಲ್ಲಿ ನಾನು ಶನಿ ಧಾರಾವಾಹಿ ಮಾಡುವಾಗ ತೆಗೆದುಕೊಂಡ ಮನೆಯಿದು. ನಾನು ನಟನಾಗಿರುವ ಕಾರಣ ನನಗೆ ಸಾಲ ಸಿಗೋದಿಲ್ಲ ಎಂಬ ಕಾರಣಕ್ಕೆ ಅಕ್ಕನ ಹೆಸರಲ್ಲಿ ಲೋನ್ ತೆಗೆದುಕೊಂಡು ಆಕೆಯ ಹೆಸರಿನಲ್ಲಿ ಫ್ಲಾಟ್ ಖರೀದಿಸಿದೆ. ಅದರ ಲೋನ್ ಕೂಡ ನಾನೇ ತೀರಿಸಿದ್ದೆ. ನಂತರ ದಿನದಲ್ಲಿ ಅಮ್ಮ ಮನೆಯನ್ನು ಅವನ ಹೆಸರಿಗೆ ಮಾಡಿಕೊಡು ಎಂದು ಹೇಳಿದ್ರು. ಆಗ ಆಕೆ, ಈಗ ನನ್ನ ಹೆಸರಿನಲ್ಲಿಯೇ ಇರಲಿ, ಮದುವೆ ಆದ ಮೇಲೆ ಅವನ ಹೆಸರಿಗೆ ಮಾಡಿದ್ದರಾಯಿತು ಎಂದು ಹೇಳಿದ್ಲು. ನಾನು ಸುಮ್ಮನಿದ್ದೆ. ಈಗ ಬಂದು ಮನೆಯವರದು ಎಂದು ಗಲಾಟೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿಯೇ ಇದನ್ನು ಬಗೆಹರಿಸಿಕೊಳ್ಬೇಕು, ಮಾಧ್ಯಮಕ್ಕೆ ಬರುವ ಅವಶ್ಯಕತೆ ಇರಲಿಲ್ಲ. ಬಲವಂತವಾಗಿ ಮನೆಯೊಳಗೆ ಬಂದು ಹೊಡೆದಿದ್ದಾರೆ. ನಾನು ಸೆಲೆಬ್ರಿಟಿ ಆಗಿರುವುದರಿಂದ ನನ್ನ ಮರ್ಯಾದೆ ತೆಗೆದ್ರೆ ಮನೆ ಬಿಟ್ಟು ಹೋಗುತ್ತಾನೆ ಎಂಬ ಉದ್ದೇಶದಿಂದ ಹೀಗೆಲ್ಲ ಮಾಡಿದ್ದಾರೆ. ನಿಮಗೆ ಅವರು ಕೊಟ್ಟಿರುವುದು ಒಂದು ರೀತಿಯ ವಿಡಿಯೋ ಮಾತ್ರ, ಬೇರೆ ವಿಡಿಯೋಗಳು ನನ್ನ ಬಳಿಯೂ ಇವೆ. ನನ್ನ ಹೆಂಡತಿ ಕುಳಿತಿರುವಾಗ ಅವರು ಕೆಟ್ಟದಾಗಿ ವಿಡಿಯೋ ಮಾಡಿದ್ದಾರೆ, ಅದೆಲ್ಲ ತಪ್ಪಲ್ಲವಾ? ನನ್ನನ್ನು ಕೆರಳಿಸಬೇಕು ಅಂತ ಹೀಗೆ ಮಾಡಿದ್ದಾರೆ. ಮದುವೆಯಾದ ಮೇಲೆ ಸಮಸ್ಯೆ ಕೊಡುತ್ತಿದ್ದಾರೆ. ಇಷ್ಟು ದಿನ EMI ಕಳಿಸಿದ್ದೇನೆ, ಇನ್ಮೇಲೆ ಕೂಡ ಕಳಿಸುತ್ತೇನೆ. ಆದ್ರೂ ಲೀಗಲ್ ನೋಟಿಸ್ ಕಳಿಸಿದ್ದರು, ಅದಕ್ಕೆ ನಾನು ಸ್ವಲ್ಪ ಕಾದೆ. ಆದ್ರೆ ನನ್ನನ್ನು ಸ್ಟೇಷನ್ ಮೆಟ್ಟಿಲು ಹತ್ತಿಸಿದ್ದಾರೆ. 1.25 ಕೋಟಿ ರೂಪಾಯಿ ಬೆಲೆಯ ಮನೆ ಇದು. ಅಷ್ಟು ಹಣ ತಮಗೆ ಬೇಕು ಎನ್ನುತ್ತಿದ್ದಾರೆ. ನಾನು ಮನೆಯನ್ನು ಬಿಟ್ಟು ದುಡ್ಡನ್ನು ಕೊಡಬೇಕು ಎಂದ್ರೆ ಹೇಗೆ ಸಾಧ್ಯ ಎಂದಿದ್ದಾರೆ ಬಿಗ್ ಬಾಸ್ ರಂಜಿತ್. ಆದ್ರೆ ರಂಜಿತ್ ಅಕ್ಕ ರಶ್ಮಿ ಹೇಳುತ್ತಿರುವುದೇ ಬೇರೆ. ಆ ಮನೆಯನ್ನು ನಾನು ಕೆಲಸಕ್ಕೆ ಹೋಗಿ ಸಂಪಾದಿಸಿದ್ದ ದುಡ್ಡಿನಲ್ಲಿ ಕೊಂಡುಕೊಂಡ ಮನೆ, ಅದರ ಪೂರ್ತಿ ಲೋನನ್ನು ನಾನೇ ಕಟ್ಟುತ್ತಿದ್ದೇನೆ. ಆ ಪ್ಲಾಟ್ ಅನ್ನ ಬಾಡಿಗೆ ಬಿಡಬೇಕು ಎಂದು ಯೋಚನೆ ಮಾಡಿದ್ದೆ. ಆಗ ರಂಜಿತ್, ನಾನು ಆ ಮನೆಯಲ್ಲಿ ಬಾಡಿಗೆ ಕಟ್ಟಿಕೊಂಡು ಇರುತ್ತೇನೆ, ಪ್ರತಿ ತಿಂಗಳು ಬಾಡಿಗೆ ನೀಡುತ್ತೇನೆ ಎಂದು ಹೇಳಿದ. ಆದ್ರೆ 1 ತಿಂಗಳ ಬಾಡಿಗೆ ಮಾತ್ರ ನೀಡಿದ್ದಾನೆ. ಮುಂದಿನ ದಿನಗಳಲ್ಲಿ ಕೇಳಲು ಹೋದರೆ ಏನೆಲ್ಲ ಹೇಳುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಆಕೆ ಹೇಳುವ ಪ್ರಕಾರ ಆತ ತನ್ನ ತಂದೆಯನ್ನು ಕೂಡ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಅಂದು ರಾತ್ರಿ ತಂದೆ ಬೇಸ್ಮೆಂಟ್ ಅಲ್ಲಿ ಮಲಗಿದ್ದರು. ನಂತರ ಯಾರೋ ಪೊಲೀಸರಿಗೆ ತಿಳಿಸಿದಾಗ ಅವರು ಬಂದು ನನ್ನ ತಂದೆಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದರು ಎಂದು ದೂರಿದ್ದಾರೆ. ಇದರಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಎಂಬುದು ಇನ್ನಷ್ಟೇ ಹೊರಬೀಳಬೇಕಾಗಿದೆ.
ಸದ್ಯ ಅಕ್ಕ ತಮ್ಮನ ಜಗಳ ಪೊಲೀಸ್ ಠಾಣೆಯ ವಿಟಿಲೇರಿದೆ. ಇವರು ವಾಸವಿರುವ ಅಪಾರ್ಟ್ಮೆಂಟ್ ಇರುವುದು ಅಮೃತಹಳ್ಳಿಯ ಸಾಯಿ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನಲ್ಲಿ. 5 ಅಂತಸ್ತಿನಲ್ಲಿ 24 ಫ್ಲಾಟ್ ಇರುವ ಸಾಯಿ ಪ್ಯಾರಡೈಸ್ ಅಪಾರ್ಟ್ಮೆಂಟ್ನ ಮೊದಲ ಮಡಿಯ ಫ್ಲಾಟ್ನಲ್ಲಿ ರಂಜಿತ್ ಹಾಗೂ ಆತನ ಪತ್ನಿ ಮತ್ತು ಮಗಳು ವಾಸವಾಗಿದ್ದಾರೆ. ಇದು ಇವರ ಸ್ವಂತ ಫ್ಲಾಟ್ ಹಾಗೂ ಇಲ್ಲಿಯ 3ನೇ ಮಹಡಿಯ ಫ್ಲಾಟ್ನಲ್ಲಿ ರಂಜಿತ್ ಅಕ್ಕ ರಶ್ಮಿ ವಾಸವಿದ್ದಾರೆ. ಇದು ಬಾಡಿಗೆಯ ಫ್ಲಾಟ್ ಆಗಿದೆ. ರಂಜಿತ್ ಮದುವೆಗೂ ಮೊದಲು ಎಲ್ಲರೂ ಸ್ವಂತ ಫ್ಲಾಟ್ನಲ್ಲಿ ಇದ್ದರು. ಆದರೆ ರಂಜಿತ್ ಮದುವೆ ನಂತರ ರಶ್ಮಿ 3ನೇ ಮಹಡಿಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ದರು. ಆದರೆ ಇದೀಗ ಸ್ವಂತ ಫ್ಲಾಟ್ ಅಂದರೆ ರಂಜಿತ್ ವಾಸವಿರುವ ಮೊದಲ ಫ್ಲೋರ್ನ ಫ್ಲಾಟ್ನಲ್ಲಿ ನನಗೂ ಪಾಲು ಬೇಕು ಎಂದು ಜಗಳ ಆರಂಭಿಸಿದ್ದಾರೆ. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಂಜಿತ್ ಹಾಗೂ ಸಹೋದರಿ ರಶ್ಮಿರಿಂದ ಪ್ರತಿ ದೂರು ದಾಖಲಾಗಿದೆ. ಅತ್ತ ರಶ್ಮಿಯ ಗಂಡ ಜಗದೀಶ ತನ್ನ ಪತ್ನಿಯ ಒಡೆತನದ ಫ್ಲಾಟ್ನಲ್ಲಿ ನನ್ನ ಪತ್ನಿಯ ತಮ್ಮ ವಾಸವಿದ್ದಾರೆ. ನಮಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ರಶ್ಮಿಯ ಪತಿ ಜಗದೀಶ್ ದೂರು ದಾಖಲಿಸಿದ್ದಾರೆ. ಇತ್ತ ರಂಜಿತ್ ಮೊದಲ ಮಹಡಿಯ ಫ್ಲಾಟ್ ಖರೀದಿ ವೇಳೆ ನಾವು ಹಣ ಹೂಡಿಕೆ ಮಾಡಿದ್ದೇವೆ, ನಮಗೂ ಸೇರಬೇಕು ಎಂದು ರಂಜಿತ್ ದೂರು ನೀಡಿದ್ದಾರೆ. ಈ ವೇಳೆ ಪೊಲೀಸರು ಇಬ್ಬರಿಗೂ ಬುದ್ಧಿ ಹೇಳಿ ಎನ್ಸಿಆರ್ ದಾಖಲಿಸಿದ್ದಾರೆ ಹಾಗೂ ಫ್ಲಾಟ್ ವಿಚಾರ ಸಿವಿಲ್ ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ.